ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಮುಂಜಾನೆ 4 ಗಂಟೆಗೆ ಕಾಕಡ ಆರತಿ ಮಾಡಿಸಿದ್ವಿ. ಹಿಂಗಾಗಿ ಸಾಯಿಬಾಬಾ ದರ್ಶನ ಮಾಡ್ಲಿಕ್ಕೆ ಮುಂಜಾನೆ ಓಡೋಡಿ ಹೊಂಟಿದ್ವಿ ನೋಡ್ರಿ. ಸೊ 7-7:30 ಸುಮಾರು ನಮ್ಮ ದರ್ಶನ ಎಲ್ಲ ಮಸ್ತ್ ಆಗಿತ್ತು. ಹೊರಗೆ ಬಂದ್ವಿ. 9 ಗಂಟೆ ಸುಮಾರು ಚೆಕ್ಔಟ್ ಮಾಡ್ಕೊಂಡು ನೆಕ್ಸ್ಟ್ ಟೂರಿಗೆ ಹೋಗೋಣಂತ. ಸೊ ಬರ್ರಿ, ನಿಮಗೂ ಶನಿ ಶಿಗ್ನಾಪುರ, ಎಲ್ಲೋರ ಎಲ್ಲ ತೋರಿಸ್ತೀನಂತ. ಶಿರಡಿಯಿಂದ ಭಾಳ ದೂರ ಏನಿಲ್ಲ ಶನಿ ಶಿಗ್ನಾಪುರ. ಆ್ಯಂಡ್ ಶಿರಡಿ ಹೋದ್ರೆ ಶನಿ ಶಿಗ್ನಾಪುರ ಹೋಗಿ ಬರಬೇಕಂತಂದು ಒಂದು ಶಾಸ್ತ್ರದ. ಹಿಂಗಾಗಿ ನಾವು ಶನಿ ಶಿಗ್ನಾಪುರ ಕಡೆ ಹೋದ್ವಿ. ಇಲ್ಲಿ ನೀವು ಕಬ್ಬಿನ ಹಾಲಂತೂ ಫುಲ್ ಫೇಮಸ್, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ನೀವು ಎಂಜಾಯ್ ಮಾಡಿರಿ, ನೋಡ್ರಿ ಮಜಾ. ಸೊ ಇದು ಮೋಸ್ಟ್ ಫೇಮಸ್ ಶನಿ ಶಿಗ್ನಾಪುರ ನೋಡ್ರಿ. ಸೊ ಈಗ ಆಲ್ಮೋಸ್ಟ್ ಒಂದು 4 months ಆತಂತ ಈ ಥರ ಎಲ್ಲ ಗುಡಿ ಎಲ್ಲ ಡಿಫ್ರೆಂಟಾಗಿ ಕಟ್ಟಿದ್ದಾರೆ. ಯಾಕಂದ್ರೆ ನಾವು ಒಂದು 3-4 years ಹಿಂದೆ ಹೋಗಿದ್ದೆ. ಸೊ ಟೋಟಲಿ ಚೇಂಜ್ ಅಂದ್ರೆ ಫುಲ್ಲಿ ಚೇಂಜ್. ಸೊ 4 ತಿಂಗಳಾತಂತ ಓಪನಿಂಗ್ ಆಗಿ ಈ ಥರ ಎಲ್ಲ ಗುಡಿ ಎಲ್ಲ ಕಟ್ಟಾರ. ಭಾಳ ಅಂದ್ರೆ ಭಾಳ ಚಂದದ ನೋಡ್ರಿ. ಆ್ಯಂಡ್ ಸಿಕ್ಕಾಪಟ್ಟೆ ದೊಡ್ಡದು ಮಾಡಾರ. ಇನ್ಫ್ಯಾಕ್ಟ್ ಭಾರಿ ಮಜಾ ಬಂತು ನೋಡ್ರಿ. ಶನಿ ಶಿಗ್ನಾಪುರ ಎದಕ್ಕೆ ಫೇಮಸ್ ಅಪ್ಪ ಅಂತಂದ್ರೆ ಈ ಊರೊಳಗೆ ಅಥವಾ ಈ ಗುಡಿ ಒಳಗೆ ಒಂದು ಕಿಟಕಿ ಇಲ್ಲ, ಒಂದು ವಿಂಡೋಸ್ ಅನ್ನುವಂಗಿಲ್ಲ, ಏನೂ ಇಲ್ಲ ನೋಡ್ರಿ. ಏನು ಪ್ರೊಟೆಕ್ಷನ್ ಅನ್ನೋದೇ ಇಲ್ಲ. ಯಾಕಂದ್ರೆ ಇಲ್ಲಿ ದೇವ್ರನ್ನ ಕಾಯ್ತಾನ, ಇಲ್ಲಿ ದೇವ್ರ ಅದಾನ. ಸೊ ಅದ ಒಂದು ಭಕ್ತಿಯಿಂದ ಯಾವ ಮನೆಗೂ ಕಿಟಕಿ ಅಥವಾ ಕರ್ಟನ್ಜನ್ ಅಥವಾ ಈ ಥರ ವಿಂಡೋಸ್ ಏನೂ ಇಲ್ಲ ನೋಡ್ರಿ ಈ ಊರೊಳಗೆ. ಈ ದೇವರಿಗೆ ಎಣ್ಣೆ ಅಂದ್ರೆ ಭಾಳ ಪ್ರೀತಿ. ಹಿಂಗಾಗಿ ನಾವು ಎಣ್ಣೆನ ತೊಗೊಂಡು ಈ ಥರ ನಿವಾಳಿಸಿ ಅದನ್ನು ಅರ್ಪಣೆ ಮಾಡ್ಬೇಕಂತ ಒಂದು ಶಾಸ್ತ್ರದಲ್ಲಿ. ಸೊ ಇಲ್ಲಿ ನೀವು ನೋಡ್ಬೋದು, ಇದ್ದ ಶನಿ ದೇವ್ರು ನೋಡ್ರಿ. ಶನಿ ಶಿಗ್ನಾಪುರ ಅಂದ್ರೆ ಇದ್ದ ಫೇಮಸ್. ಸೊ ಎಲ್ಲರೂ ಕೈ ಮುಗೀರಿ ಅಂತ ಹೇಳ್ಕೊತೇನೆ ನೋಡ್ರಿ. 3-4 ವರ್ಷ ಹಿಂದ್ಗಡೆ ಯಾವಾಗ ನಾವು ಹೋಗಿದ್ವಿ, ಅವಾಗ ಪ್ಯೂರ್ಲಿ ಗಂಡಸೋರ ಒದ್ದಿ ನಮಸ್ಕಾರ ಮಾಡಿ ಈವನ್ ಅದನ್ನು ಪ್ರದಕ್ಷಿಣೆ ಹಾಕ್ಬೋದು. ಆ್ಯಂಡ್ ಹೆಣ್ಮಕ್ಳು ಟೋಟಲಿ ಸಪ್ರೇಟಾಗಿ ಆ ಸೈಡಿಂದ ಭಾಳ ದೂರಿಂದ ಹೋಗಿ ದರ್ಶನ ಮಾಡೋದು, ಆ ಥರ ಸಿಸ್ಟಮ್ ಇತ್ತು. ಬಟ್ ಈ ಸಲ ಟೋಟಲಿ ಚೇಂಜ್ ಮಾಡ್ಯಾರ. ಯಾರು ಬೇಕಾದವ್ರು ಹೋಗ್ಬೋದು. ಬಟ್ ಅದು ಗುಡಿ ಮುಂದೆ ಮಾತ್ರ ಹೋಗಂಗಿಲ್ಲ, ಫುಲ್ ದೂರಿಂದ ನಾವು ನಮಸ್ಕಾರ ಮಾಡ್ಬೋದು ನೋಡ್ರಿ. ಜಸ್ಟ್ 4 months ಆತ ಈ ಥರ ಗೋಪುರ ಎಲ್ಲ ಕಟ್ಟಿ ಓಪನಿಂಗ್ ಎಲ್ಲ ಮಾಡ್ಯಾರ. ಆ್ಯಂಡ್ ಈ ಸೈಡಿಗೆ ನೀವು ನೋಡ್ಬೋದು, ಮಳೆಗಾಲ ಒಳಗೆಲ್ಲ ಫುಲ್ ನೀರೆಲ್ಲ ಬಂತಂದ್ರೆ ಎಷ್ಟು ಚಂದ ನದಿ ಹರಿದಂಗೆ ಇಲ್ಲಿ ನೀರು ಹರಿತದ. ಸೊ ಈಗಂತೂ ಫುಲ್ ಒಣಗಿತ್ತು, ಯಾಕಂದ್ರೆ ಫುಲ್ ಬ್ಯಾಸ್ಗೆ ಅದ, ಇಲ್ಲೆಲ್ಲ ಒಣಗಿತ್ತು. ಆ್ಯಂಡ್ ಈಗಂತೂ ಸೂಪರ್ ಕಟ್ಟಾನ. ಇಷ್ಟು ದೊಡ್ಡದು ಕಟ್ಟಾನಲ್ಲ, ಭಾಳ ಚಂದ ಕಟ್ಟಾನ ಆ್ಯಕ್ಚುಲಿ. ಈ ಶನಿದೇವ್ರದ ಮಹಿಮೆ ಹೇಳ್ಬೋದು ಅಥವಾ ಇಲ್ಲಿ ಪವಾಡ ಹೇಳ್ಬೋದು. ಅಂದ್ರೆ ಆ ಗುಡಿಗೆ ಏನಾರ ಅಕಸ್ಮಾತ್ ಕಟ್ಟಬೇಕಪ್ಪ ಅಂತಂದ್ರೆ ಎಷ್ಟೋ ಜನ ಅದನ್ನು ಗುಡಿ ಕಟ್ಟಬೇಕಪ್ಪ ಅಂತಂದ್ರೆ ಎಷ್ಟು ಸಲ ಟ್ರೈ ಮಾಡ್ಯಾರಂತ. ಅದು ಯಾವಾಗಲೂ ಕಟ್ಲಿಕ್ಕೆ ಹೋಗ್ತಿತ್ತು, ಅದು ಬೀಳ್ತಿತ್ತಂತ. ಇನ್ಫ್ಯಾಕ್ಟ್ ಅಲ್ಲಿ ಬಾಜುಗೆ ಒಂದು ದೊಡ್ಡ ಮರ ಅದ ರೀ. ಆ ಮರ ಜರ್ಕತ್ತ ಅದ್ರ ಮ್ಯಾಲೆ ಜಸ್ಟ್ ಶೇಡ್ ಬಂತಂದ್ರು ಅದು ಜಸ್ಟ್ ಫುಲ್ ರಾಕ್ ಆಗ್ತದಂತ. ಅಂದ್ರೆ ಪೂರ ಬೂದಿ ಆಗ್ಬಿಡ್ತದೆ, ಸುಟ್ಟು ಬಿಡ್ತದೆ. ಅದು ಅಷ್ಟು ಪವರ್ಫುಲ್ ರೀ ಈ ದೇವ್ರ ಆ್ಯಕ್ಚುಲಿ. ಸೊ ಶನಿ ದೇವ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಯೋಚನೆ ಮಾಡಿ ಹೇಳ್ಬೇಕು, ಭಾಳ ಯೋಚನೆ ಮಾಡಿ ಅಲ್ಲಿ ಇರ್ಬೇಕಂತ ಹೇಳ್ತಾರೆ ನೋಡ್ರಿ. ಅಲ್ಲಿ ಈ ಗುಡಿಯಿಂದ ಏನು ಪ್ರಸಾದ ಆಗಲಿ ಅಥವಾ ಏನೋ ಐಟಮ್ಸ್ ಆಗಲಿ ಏನು ಪರ್ಚೇಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಸೊ ಇಲ್ಲಿ ನೀವು ನೋಡ್ಬೋದು ನೋಡ್ರಿ, ಇಲ್ಲೆಲ್ಲ ಏನು ಬಾಗ್ಲ ಗೀಗ್ಲ ಇಲ್ಲ, ವಿಂಡೋಸ್ ಇಲ್ಲ. ನಾವು ನೋಡ್ಕೋತ ಬಂದ್ವಿ, ಏನೇನೇನೂ ಇಲ್ಲ ನೋಡ್ರಿ ಖರೇನ. ನೆಕ್ಸ್ಟ್ ನಾವು ಬಾಲ ಆಂಜನೇಯ ಗುಡಿ ಹೋದ್ವಿ. ಈಗಂತೂ ಹನುಮಪ್ಪ ಮಲ್ಕೊಂಡಿದ್ದದ, ಭಾಳ ಸಣ್ಣದದ ಆ್ಯಂಡ್ ಭಾರಿ ಪವರ್ಫುಲ್ ಅದ ಅಗೇನ್ ಈ ಗಾಡ್. ಸೊ ಆಂಜನೇಯ ಅಂದ್ರೆ ಬ್ರಹ್ಮಚಾರಿ. ಹಿಂಗಾಗಿ ಬೇರೆ ಹುಡುಗರಿಗಷ್ಟ ಗಂಡಸರಿಗಷ್ಟ ಕಟಂಜನ ಒಳಗೆ ಹೋಗಿ ಅವ್ರ ದರ್ಶನ ಮಾಡ್ಬೋದು. ಅಗೇನ್ ನಾವು ಹಿಂದಗಡೆ ಹೆಣ್ಮಕ್ಳು ಹಿಂದೆ ನಿಂತ ದರ್ಶನ ಮಾಡ್ಕೊಡು ಹಂಗೆ ವ್ಯವಸ್ಥೆ ಮಾಡ್ಯಾರ ನೋಡ್ರಿ.
ಆ್ಯಂಡ್ ಇದು ಫೇಮಸ್ ಎಲ್ಲೋರಾ. ಸೊ ಎಲ್ಲೋರಾ ಒಳಗಂತೂ ಸಿಕ್ಕಾಪಟ್ಟೆ ಕೇವ್ಸ್ ಅವ. ಸೊ ಲಾಸ್ಟ್ ಟೈಮ್ ನಾವು ಹೋದಾಗ ಜಸ್ಟ್ ಒಂದು ಕೇವ್ ನೋಡಿದ್ವಿ, ನೀವು ನೋಡ್ಬೋದು ಜಸ್ಟ್ ಮುಂದ್ಗಡೆ ಅದು ಒಂದೇ ಕೇವ್ ನೋಡಿದ್ವಿ. ಈಗ ಒಂದು ರೀಸೆಂಟ್ಲಿ ಕೆಲವೊಂದು ಪತ್ತೆ ಆಗಾವ. ಸೊ ಒಳಗಡೆ ಹೋದ್ಕೊಳ್ಳಿ ಒಂದು 2-3 ಕಿಲೋಮೀಟರ್ ಒಳಗೆ ನಡ್ಕೋತ ಹೋಗ್ಬೇಕಾ ಅಥವಾ ಅಲ್ಲಿ ಗಾಡಿನೂ ಮಾಡಿಟ್ಟಾನ. ಇನ್ಫ್ಯಾಕ್ಟ್ ತೋರಿಸ್ತೀನಿ ನಿಮಗೆ ಮುಂದೆ ಹೋದಂಗೆ. ಸೊ ಅಲ್ಲಿ ನೀವು 2-3 ಕೇವ್ ಇನ್ನೂ ಹೊಸದಾಗಿ ಈಗ ರೀಸೆಂಟ್ಲಿ ಸಿಕ್ಕಾವಂತ ಹೇಳಿದ್ರೆ. ಸೊ ಅದು ಭಾಳ ಚಂದದ. ಖರೇನ ರಾಜರ ಎಲ್ಲರೂ ಹೆಂಗೆ ಇರ್ತಿದ್ರಪ್ಪ ಇಷ್ಟು ಗುಡ್ಡದೊಳಗೆ ಈ ಥರ ಕಟ್ಕೊಂಡು, ಭಾರಿ ಅಂದ್ರೆ ಭಾರಿ ಮಜಾ ಅನಿಸ್ತು ನೋಡ್ರಿ. ಸೊ ಇಲ್ಲೇ ನಾವು ರೆಂಟೆಡ್ ಅಂಬ್ರೆಲ್ಲ ತೊಗೊಂಡಿದ್ವಿ. ಸೊ ಅದನ್ನು ತೊಗೊಂಡು ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ನೆಕ್ಸ್ಟ್ ನಾವು ಕೇವ್ಸ್ಗೆ ಹೊಂಟಿದ್ವಿ. ಸೊ ಅಲ್ಲೇ ಎಲ್ಲ ಟಿಕೆಟ್ ಇದ್ದು 30 ರೂಪಾಯಿ ಒಬ್ರಿಗೆ ಅಂತಂದು. ಸೊ ಅದನ್ನೆಲ್ಲರಿಗೂ ತೊಗೊಂಡು ಹೊಂಟಿದ್ವಿ ನೋಡ್ರಿ. ಭಾರಿ ಮಜಾ ಬರ್ತೈತೆ. ಅದು ಎಲೆಕ್ಟ್ರಿಕ್ ಗಾಡಿ ಅಂತ ಹೇಳ್ತಾರೆ, ಬಟ್ ಇಷ್ಟು ಸ್ಪೀಡ್ ಹೊಂಟಿತ್ತಲ್ಲ ಅಂದ್ರೆ ಯಪ್ಪ ಹೆದರಬಿಟ್ಟು ನಾವು ಖರೇನೆ ಹಿಂದೆ ಕುಂತ. ಸೊ ಇದು ನೋಡ್ರಿ ನೀವು, ಇದು ಕೇವ್ ಆ್ಯಕ್ಚುಲಿ. ಸೊ ಭಾಳ ಅಂದ್ರೆ ಭಾಳ ಒಳಗೆಲ್ಲ ಏನಂತಾರೆ ಎಲ್ಲ ಕಟ್ ಮಾಡಿಬಿಟ್ಟಾರೆ ಆ್ಯಕ್ಚುಲಿ. ಬಟ್ ಒಳಗಡೆ ಹೋಗ್ಲಿಕ್ಕೆ ಏನೂ ಹೆದರಿಕೆ ಭಾಳ ಬರ್ತದೆ. ಯಾಕಂದರೆ ಏನು ಲೈಟ್ಸ್ ವಗೇರೆ ಏನೂ ಇಲ್ಲ, ಜಸ್ಟ್ ನೀವು ಬ್ಲೈಂಡ್ಲಿ ಬರ್ಬೇಕು. ಖರೆ ಬ್ಯೂಟಿಫುಲ್ಲಿ ಒಳಗೆ ಭಾಳ ಚಂದ ಕೆತ್ತಾರ. ಚಲೋ ಅದ ನೋಡ್ಲಿಕ್ಕೆ, ಒಂದ್ಸಲ ಹೋಗಿ ಬರ್ಲಿಕ್ಕೆ. ಯಾಕಂದ್ರೆ ನಾವು ಹಳೇ ಮಂದಿ ಎಲ್ಲ ಹೆಂಗೆ ಇರ್ತಿದ್ರಪ್ಪ, ಹೆಂಗೆ ಇರ್ತಿದ್ರು ರಾಜರೆಲ್ಲ ಈ ಥರ. ಸೊ 16-17 ಸೆಂಚುರಿ ಒಳಗೆ ಇವೆಲ್ಲ ಕೇವ್ಸ್ ಇದ್ದಿದ್ದು ಆ್ಯಕ್ಚುಲಿ. ಸೊ ಖರೇನ ಮಜಾ ಅನ್ನಿಸ್ತದ ನೋಡಾಕ. ಯಾಕಂದರೆ ಎಂಥ ಹೈವಾನ್ರು ಇದ್ದರಲ್ಲೆಲ್ಲ ಹೇಳ್ಬೇಕಂದ್ರೆ ಈ ಥರ ಗುಡಿ ಎಲ್ಲ ಕಟ್ಟಾರ, ಈ ಥರ ಕೇವ್ಸ್ ಎಲ್ಲ ಕಟ್ಟಾರ. ಸೂಪರ್ಬ್ ಖರೇನ. ಬಟ್ ಈಗ ರೀಸೆಂಟ್ಲಿ ಎಲ್ಲ ರೋಡ್ ಎಲ್ಲ ಈ ಥರ ಎಲ್ಲ ಮಾಡ್ಯಾರ. ಸೊ ಎಲ್ಲ ಮಂದಿಗೆ ಅನುಕೂಲ ಆಗ್ತದೆ ಹೋಗಿ ಬರ್ಲಿಕ್ಕೆ. ಸೊ ನೋಡ್ರಿ, ನೀವು ನೋಡ್ರಿ, ಮಜಾ ಮಾಡ್ರಿ ಕೇವ್ಸ್. Living life is doing lots of cocaine. Wait, no, it's living with no shame. Wait, no, it's sleeping in on Sundays. I guess it's different for each of us and that's okay. Well, I just wanna be happy. How to get there? Glad that you asked me. I think it's different for everyone. Some of us need work, others need fun. Some of us need purpose to overcome. But try to do what you love when it's said and done. Cause there's so many differences in each of us. Trust your gut, it can show you what you want. Living life, every day, late at night, not okay. All I want, and I pray, all I need are some better days. Yeah, all I need are some better days. Cause all I want, and I pray, I believe in the better days. Living life, every day, late at night, not okay. All I want, and I pray, all I need are some better days. Yeah. ಇಲ್ಲಿ ನೀವು ನೋಡ್ಬೋದು ಒಂದು ಕೇವಿಂದ ಇನ್ನೊಂದು ಕೇವಿಗೆ ಕನೆಕ್ಷನ್ ಈ ಥರ ಒಳಗಡೆನ ಸ್ಟೆಪ್ಸ್ ಎಲ್ಲ ಇಟ್ಟಾರ. ಖರೇನ ಯಪ್ಪ ಯಾವ ಥರ ಇರ್ತಿದ್ರು ಮಂದಿ. ಯಾಕಂದರೆ ಇಷ್ಟು ದಾಟಾಕ ನಮ್ಗೆ ಯಪ್ಪ ಎಷ್ಟೋತನ ತೊಗೊಂಡ್ವಿ ನಾವು ಖರೇನ. ಬಟ್ ಈ ಥರ ಕೇವ್ ಟು ಕೇವ್ ಅಡ್ಡಾಡ್ತಿದ್ರಲ್ಲ, ಖರೇನ ಹ್ಯಾಟ್ಸ್ ಆಫ್ ಅನ್ಬೇಕು ನೋಡ್ರಿ. ಸೊ ನಮ್ಮ ಗೌರ್ಮೆಂಟ್ ಎಷ್ಟು ಅನುಕೂಲ ಮಾಡಿಕೊಟ್ಟದ, ಖರೇನ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದ್ರೆ ರೋಡ್ಸ್ ಆಗಲಿ, ಮಂದಿಗೆ ಅನುಕೂಲ ಮಾಡೋದಾಗಲಿ. ಯಾಕಂದರೆ ಇವೆಲ್ಲ ಪ್ಯೂರ್ಲಿ ಹಿಸ್ಟಾರಿಕಲ್ ಪ್ಲೇಸಸ್. ಇವೆಲ್ಲ ಜಸ್ಟ್ ನಮ್ಮ ಬುಕ್ಸ್ ಒಳಗೆಲ್ಲ ಓದ್ತೀವಿ, ನಾವು ಸೋಷಿಯಲ್ ಸ್ಟಡಿ ಬುಕ್ಸ್ ಒಳಗೆಲ್ಲ ಇವೆಲ್ಲ ಓದ್ತೀವಿ. ಸೊ ನಮ್ಮ ಹುಡುಗರಿಗೆ ಇವೆಲ್ಲ ತೋರಿಸ್ಬೇಕು. ಇನ್ಫ್ಯಾಕ್ಟ್ ನಮಗೂ ಕೂಡ ನಾವು ಇವೆಲ್ಲ ನೋಡಿದ್ರೆ ಖರೇನ ಚಲೋ ಅನ್ನಿಸ್ತದೆ. ಸೊ ಇಲ್ಲಿ ನೋಡ್ಬೋದು, ಈ ಸೈಡ್ ಹೋದ್ರೆ ಫಸ್ಟ್ ಕೇವ್ ಆ್ಯಂಡ್ ಈ ಸೈಡ್ ಹೋದ್ರೆ ಸೆಕೆಂಡ್ ಕೇವ್. ಸೊ ನಾವು ನೆಕ್ಸ್ಟ್ ಕೇವ್ಗೆ ಈ ಸೈಡ್ ಬರ್ತೀವಿ. ಸೊ ಇದು ಜೋ ಮೇನ್ ಕೇವ್, ಭಾಳ ದೊಡ್ಡದ ಆ್ಯಂಡ್ ಭಾರಿ ಅಂದ್ರೆ ಭಾರಿ ಚಂದವ ನೋಡ್ರಿ ಇದು ಕೇವಂತೂ. ಸೊ ಎಲ್ಲೋರ ಆದಮೇಲೆ ನಾವು ನೆಕ್ಸ್ಟ್ ಜ್ಯೋತಿರ್ಲಿಂಗ ಹೋದ್ವಿ. ಅಲ್ಲೇ ಅಲೌಡ್ ಇದ್ದಿದ್ದಿಲ್ಲ, ಹಿಂಗಾಗಿ ನಾವು ವಿಡಿಯೋ ಮಾಡ್ಲಿಕ್ಕಾಗಲಿಲ್ಲ. ಅದು ನೆಕ್ಸ್ಟ್ ಮತ್ತೆ ಅಗೇನ್ ಬ್ಯಾಕ್ ಟು ಪವೆಲಿಯನ್ ಶಿರ್ಡಿಗೆ ಹೋದ್ವಿ ನೋಡ್ರಿ. ಸೊ ಬ್ಯಾಕ್ ಟು ಪವೆಲಿಯನ್ ನಮ್ಮ ಆಮ್ಜಿ ಹುಬ್ಳಿಗೆ ವಾಪಸ್ ಬಂದ್ವಿ ನೋಡ್ರಿ. ಸೊ ನಮ್ಮ ಊರು ನಮ್ಗೆ ಚಂದ ಖರೆ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ನಾವು ಓಡೋಡಿ ಹುಬ್ಳಿಗೆ ಬಂದ್ವಿ. ಯಾಕಂದ್ರೆ ಅವತ್ತಿನ ದಿವಸ ನಮ್ಮದು ಫೇವ್ರೆಟ್ ವೋಟಿಂಗ್ ಇತ್ತು. ಸೊ ವೋಟ್ ಅಂತೂ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ, ಹೀಗಾಗಿ ವಾಪಸ್ ಬರ್ಬೇಕಾಯ್ತು ನೋಡ್ರಿ. ಸೊ ಈ ವಿಡಿಯೋ ಲೈಕ್ ಆದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್.